ಹಾಯ್ ರೌಡಿ ನನ್ನಿ, ಹೇಗಿದ್ಯಾ? ಒಂದ್ ಕಡೆ ಪ್ರೀತಿಸಿದ ಹುಡುಗ ನನ್ಗೋಸ್ಕರ ಏನೇನೋ ಸರ್ಕಸ್ ಮಾಡ್ತಿದ್ದಾನೆ, ಇನ್ನೊಂದ್ ಕಡೆ ಅಮ್ಮ ಕುತ್ಕೆ ಮೇಲೆ ಕಾಲಿಟ್ಟು ನಿಂತಿದ್ದಾಳೆ. ಮಧ್ಯದಲ್ಲಿ ನಾನು ಒದ್ದಾಡ್ತಿದ್ದೀನಿ. ಗ್ಯಾಪ್ ಅಲ್ಲಿ ನಿಮ್ಮಂತವ್ರು ಬಂದು ಹೇಗಿದ್ಯಾ ಅಂತ ಕೇಳ್ತಾರೆ. ಏನು ಅಂತ ಹೇಳಿ ಬಾವ? ಅದು ನಿಜ ಅಲ್ವಾ? ಸರಿ, ನಮ್ಮ ಅತ್ತೆ ಹೇಗಿದ್ದಾರೆ? ಇನ್ನೂ ಅದೇ ಮೂಡಲ್ಲಿದಾರ ಅಥವಾ ಸ್ವಲ್ಪನಾದ್ರೂ ಮೆತ್ತಗಾಗಿದಾರ? ಒಂದ್ ಇಂಚ್ ಕೂಡ ಅಲ್ಲಾಡಿಲ್ಲ ಬಾವ. ಅದೇ ಹಠ, ಅದೇ ಕೋಪ. ನಿನ್ನೆಯಿಂದ ಸರಿಯಾಗಿ ಮಾತಾಡೋದು ಬಿಟ್ಬಿಟ್ಟಿದ್ದಾಳೆ. ರೌಡಿನಾದ್ನಿ, ನೀನು ಈ ತರ ಎಲ್ಲ ಮುಗ್ದೋಯ್ತು ಅನ್ನೋ ತರ ಆಡ್ಬಾರ್ದು. ಬಜರಂಗಿ ಭಕ್ತೆ ನೀನು, ನಿನ್ ಜೊತೆ ಬಜರಂಗಿ ಇದ್ದಾನೆ. ನೀನ್ ಮನ್ಸ್ ಮಾಡಿದ್ರೆ ಎಲ್ಲ ಸರಿ ಮಾಡ್ಬೋದು. ಸುಮ್ನಿರಿ ಬಾವ, ನನ್ಗೇನು ಹೊಳಿತಾ ಇಲ್ಲ. ನನ್ ಒಳಗಿದ್ದಿದ್ ರೋಷ, ಆವೇಶ, ಧಿಮಾಕು, ಕೋಪ ಎಲ್ಲ ಟೈಮ್ ಸರಿಯಾಗಿ ಆನೇ ಆಗ್ತಿಲ್ಲ. ಈ ಲಫ್ ಅನ್ನೋದಿದೆಯಲ್ಲ, ಎಂತೆಂತವ್ರನ್ನ ಸೈಲೆಂಟ್ ಮಾಡ್ಬಿಡುತ್ತೆ. ಅಂತದ್ರಲ್ಲಿ ನಾನ್ ಯಾವ ಲೆಕ್ಕ ಬಾವ? ಇಲ್ಲ ರೌಡಿನಾದ್ನಿ, ನೀನ್ ರೌಡಿಸಮ್ ಬಿಟ್ರು ರೌಡಿಸಮು ನಿನ್ನನ್ ಬಿಡಲ್ಲ. ಇಷ್ಟು ದಿನದ್ದು ಒಂದ್ ಲೆಕ್ಕ ಅಂದ್ರೆ ಇನ್ಮೇಲಿಂದು ಬೇರೆ ಲೆಕ್ಕ. ಈ ಸಲ ನೀನು ನಿನ್ ಹುಡುಗನ್ಗೋಸ್ಕರ ಫೈಟ್ ಮಾಡ್ಬೇಕು. ನಿನ್ ಹುಡುಗನ ನೀನೇ ಉಳಿಸ್ಕೋಬೇಕು. ಬಿಡ್ತೀವನಿ ಬಾವ, ಅವನನ್ನ ಉಳಿಸ್ಕೊಳ್ಳೋದಕ್ಕೆ ಅವನೆಲ್ಲ ಹೋಗ್ತಾನೆ? ಎಲ್ಲಿಗೂ ಹೋಗಲ್ಲ, ಆದ್ರೆ ಇಲ್ಲೂ ಇರಲ್ಲ. ಅಗ್ರಜನಂತ ಅಗ್ರಜನೇ ತಂಡ ಹೊಡೆಯೋದು ಅಂದ್ರೆ ಏನ್ ತಮಾಷೆನಾಗ ರೌಡಿನಾದ್ನಿ? ಅತ್ತೆ ಹೋಗ್ತಿಲ್ಲ ಅನ್ನೋದನ್ನೇ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾನೆ. ನೀನೇ ಸ್ವಲ್ಪ ಮೋಟಿವೇಟ್ ಆಗೋ ತರ ಏನಾದ್ರೂ ಮಾಡ್ಬೇಕು. ಇಲ್ಲ ಅಂದ್ರೆ ಅವನು ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಕಳ್ಕೊತಾನೆ. ಅವನು ನಿಂತರ ಅವನ್ ಚಾಮ್ ಕಳ್ಕೊಂಡಿದ್ದಾನೆ ರೌಡಿನಾದ್ನಿ. ವೇದಾಂತ ಕೋಪಿಸ್ತ ಸಿಡುಪತಿ ಸಿದ್ದಪ್ಪ ಪೆದ್ದಪ್ಪ ಅನ್ನೋದು ನಿನ್ಗಿಷ್ಟನಾ? ಚೋಟಾ ಸ್ಮಾಲ್ ಬಾಸ್, ನನ್ನ ಪ್ರಕಾರ ನಮ್ ಬಾಸು ಮಾಡ್ತಾ ಇರೋದು ದೊಡ್ಡ ಹೈ ಡ್ರಾಮಾ. ಅವರು ಅವ್ರ ಅತ್ತೆನ ಹೊಲಿಸ್ಕೊಳಕ್ಕೆ ಸೈಲೆಂಟ್ ಅವತಾರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಎಲ್ಲಾ ಸಲನೂ ತಲೆ ಎತ್ತಿ ಓಡಾಡಕ್ಕಾಗಲ್ಲ ಅಂತ ಈ ಸಲ ಎಲ್ಲಿ ಬೇಕು ಅಲ್ಲಿ ತಲೆ ತಗ್ಸಿ ಓಡಾಡ್ತಾ ಇದಾರೆ. ಇದು ರನ್ನ ಮೂವಿ ಡೈಲಾಗ್ ಇಂಪ್ರವೈಸೇಷನ್ ಅಂತ ನಮಗೂ ಗೊತ್ತಾಗುತ್ತೆ. ತಾವು ಸ್ವಲ್ಪ ಟೆನ್ಷನ್ ಆಗ್ಬಿಡಿ ವಿಕ್ಕಿ ಬಾಸ್. ಈಗ ನೋಡಿ ನಮ್ಮ ಬಾಸ್ ಹೇಗೆ ಬದಲಾಗ್ತಾರೆ ಅಂತ. ರಾಣಿ ಜೇನು ಎಂಟ್ರಿ ಆದ್ಮೇಲೆ ಜೇನುಗೂಡಲ್ಲಿ ಕರೆಂಟ್ ಪಾಸ್ ಆದಂಗೆ ಕೆಲ್ಸ ಆಗುತ್ತೆ. ಇತ್ತೀಚೆಗೆ ಕಾಂತನ್ ವಿಕ್ರತ್ ಹಾವಳಿ ಜಾಸ್ತಿ ಆಗಿದೆ. ಕಸದ ಮುಂದೆ ನಿಂತ್ಕೊಂಡು ಏನ್ರಮ್ಮ ಮಾಡ್ತಾ ಇದ್ದೀರಾ? ಅಪ್ಪ, ಇಲ್ಲಿ ನಡೆದಿರೋ ಅನ್ಯಾಯನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೀನಿ. ದೊಡ್ಡವ್ರಿಗೂ ಟ್ಯಾಗ್ ಮಾಡಿದ್ದೀನಿ. ಯಾರಾದ್ರೂ ಬಂದು ಸಹಾಯ ಮಾಡ್ಬೋದು ಅಂತ. ನಿಮ್ ಪ್ರಯತ್ನ ನೋಡಿ ಖುಷಿ ಆಗ್ತಾ ಇದೆ ಅಮ್ಮ. ನಾನು ನೇರವಾಗಿ ಆಫೀಸ್ಗೆ ಹೋಗಿ ಬಂದೆ, ಆದ್ರೆ ಅಲ್ಲಿ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ. ನಾಳೆ ಅವ್ರು ಬಂದ್ರೆ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ಬೇಕು. ಅಂದ್ರೆ ಈ ಹಸೆ ಇನ್ನು ಎಷ್ಟು ದಿನ ಇಲ್ಲೇ ಬಿದ್ದಿರುತ್ತೆ ಅಂತ? ಯಾರೋ ಬಂದು ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತ ನಂಬ್ಕೊಂಡ್ ಕೂತ್ರೆ ಎಷ್ಟು ದಿನ ಬೇಕಾದ್ರೂ ಆಗ್ಬಹುದು ಪರಿ. ನನಗೆ ಯಾಕೋ ಪಕ್ಕದ ಬೀದಿಯಲ್ಲಿ ಮೆಸ್ ನಡೆಸ್ತಾಳಲ್ಲ ಶಾಂತಮ್ಮ, ಅವಳದೇ ಕೆಲಸ ಅಂತ ಅನ್ಸುತ್ತೆ. ನೇರವಾಗಿ ಅವಳ ಹತ್ರನೇ ಹೋಗಿ ದಬ್ಬಾಯಿಸಿ ಬರ್ತೀನಿ. ರೀ, ಒಂದ್ ನಿಮಿಷ. ನಿಮ್ ಕೋಪ ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಮತ್ತೇನ್ ಪರಿ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಇವತ್ತು ಹೀಗ್ ಮಾಡಿದವ್ರು ನಾಳೆ ಇನ್ನೇನೋ ಮಾಡ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡಿರ್ಬೇಕಾ? ಬೇಡ ರೀ, ನಾವ್ ಜಗಳ ಮಾಡ್ಕೊಂಡ್ರೆ ಪ್ರತಿದಿನ ಎಲ್ಲಿ ಏನು ಅನ್ನೋ ಬೈದಲ್ಲೇ ಬದುಕಬೇಕಾಗತ್ತೆ. ಹೆಣ್ಣು ಮಕ್ಕಳು ಮನೆ, ಕ್ಯಾಂಟೀನು ಅಂತ ಓಡಾಡ್ತಿರ್ತಾರೆ. ಆಮೇಲೆ ದಾರಿಲಿ ಇವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ? ಈ ಸಮಸ್ಯೆನ ಸರ್ಕಾರದ ಕಡೆಯಿಂದನೇ ಸರಿ ಮಾಡ್ಸೋದು ಒಳ್ಳೇದು ಅಂತ ನನಗನ್ಸುತ್ತೆ. ಹೌದಪ್ಪ, ಅಷ್ಟಕ್ಕೂ ಇದನ್ನೆಲ್ಲ ಶಾಂತಮ್ಮನೆ ಮಾಡಿದಾಳೆ ಅಂತ ನಮಗ್ ಗೊತ್ತಿಲ್ವಲ್ಲ. ನಿನ್ ಪ್ರಕಾರ ಇದು ಬೇರೆ ಯಾರ್ದೋ ಕೆಲಸ ಅಂತಾನಾ? ಇಲ್ಲಪ್ಪ, ನಂಗೂ ಈ ಶಾಂತಮ್ಮ ರಂಗಣ್ಣನ್ಗೆ ಹೇಳಿ ಮಾಡ್ಸಿರೋ ಕೆಲ್ಸಾನೇ ಅನ್ಸ್ತಿದೆ. ಆದ್ರೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ವಲ್ಲಪ್ಪ. ಅಲ್ಲಿ ಹೋಗಿ ಏನಂತ ಗಲಾಟೆ ಮಾಡಕ್ಕಾಗುತ್ತೆ ಹೇಳಿ? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಸುಮ್ನೆ ಗಲಾಟೆ ಮಾಡ್ಬೇಡಿ ಅಂತ ಅವ್ರು ಹೇಳಿದ್ರೆ ನಮಗೂ ಮಾತಾಡೋದಕ್ಕೆ ಏನು ಇರಲ್ಲ ಅಲ್ವಾಪ್ಪ? ಇದು ಹೀಗೆ ಮುಂದುವರೆದ್ರೆ ನಮ್ಮ ಅಂಗಡಿ ಕಡೆ ಯಾರು ಮುಖ ಕೂಡ ಹಾಕಲ್ಲ. ಇನ್ನೊಂದ್ 2 ದಿನ ಹೋದ್ರೆ ಈ ಮೆಸ್ನ ಮುಚ್ಚುವಂತ ಪರಿಸ್ಥಿತಿ ಬಂದ್ಬಿಡತ್ತೆ ಅಷ್ಟೇ.
ಯಾವತ್ತೂ ಇದನ್ನೇ ನೋಡ್ತಾ ಕೂತಿರ್ತೀಯಲ್ಲ, ಬೇರೆ ಕೆಲಸ ಇಲ್ವಾ ನಿನ್ಗೆ? ಅಮ್ಮ ಅದು ನನಗೆ ವೇದಾಂತ್ ಪ್ರೀತಿಯಿಂದ ಕೊಡ್ಸಿದ್ದು, ವಾಪಸ್ ಕೊಟ್ಬಿಡು. ವೇದಾಂತೆ ಬೇಡ ಅಂದ್ಮೇಲೆ ಅವ್ನು ಕೊಟ್ಟಿರೋ ವಸ್ತುನೇ ಬೇಡ. ಇದ್ರ ಅವಶ್ಯಕತೆ ನಿನ್ಗಿಲ್ಲ. ಇದು ಯಾರಕ್ಕೆ ಸೇರ್ಬೇಕೋ ಅವ್ರಿಗೆ ವಾಪಸ್ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಯಾಕಮ್ಮ ಹೀಗಾಡ್ತಿದ್ಯಾ? ಇದನ್ನೇನ್ ವಾಪಸ್ ಕೊಡೋದಕ್ಕೆ ಸ್ಟೇಷನರಿ ಐಟಮ್ ಕೆಟ್ಟೋಯ್ತಾ? ಆಯ್ತು, ಈಗ ಇದನ್ನ ವಾಪಸ್ ಕೊಡ್ಬೇಕಲ್ವಾ? ಹಾಗಿದ್ರೆ ನಾನು ಅವನ ಹತ್ರನೇ ಕಳಿಸ್ಬಿಡು. ನಾನ್ ವೇದಾಂತ್ ಪ್ರೀತಿನ ಒಪ್ಕೊಂಡ್ಮೇಲೆ ನಾನು ಅವನ್ಗೆ ಸೇರ್ದೋಳು. ಜಾಸ್ತಿ ಮಾತಾಡ್ಬೇಡ ಅಮ್ಮ, ಹಲ್ಲು ಉದುರಿಸ್ಬಿಡ್ತೀನಿ. ಅದೊಂದು ಕಡಿಮೆ ಇತ್ತಷ್ಟೇ. ನೋಡಮ್ಮ, ನೀನೇನೇ ಮಾಡಿದ್ರು ಅದು ಒಳ್ಳೇದಾಗಿರುತ್ತೆ ಅಂತಾನೆ ನಿನ್ನ ನಿರ್ಧಾರಗಳನ್ನ ನಾವು ಒಪ್ಪಿರ್ತೀವಿ. ಆದ್ರೆ ಈಗ ನಾನೇನೋ ಹೇಳ್ತಿದ್ದೀನಿ ಅಂದ್ರೆ ಅದು ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನ ತಿಳ್ಕೊ. ನಾಳೆ ನಿನ್ನ ನೋಡೋಕೆ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಮ್ಮ? ಯಾಕೆಲ್ರು ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಮ್ಮ, ನಿನ್ಗೇನು ಒಳ್ಳೇದು ಅಂತ ಯೋಚನೆ ಮಾಡೋಷ್ಟು ಬುದ್ಧಿವಂತಿಕೆನೂ ಇದೆ, ಹಕ್ಕು ಇದೆ. ಹೇಳ್ದಷ್ಟು ಕೇಳು. ನಾಳೆ ಅವ್ರು ಬರ್ತಿದ್ದಾರೆ, ಚೆನ್ನಾಗಿ ರೆಡಿಯಾಗಿ ಕೂತ್ಕೋ. ಅವ್ರು ಬಂದಾಗ ಚೇಷ್ಟೆ ಮಾಡ್ಬೇಡ. ಅದಕ್ಕಿಂತ ಅದೇನೋ ಹಲ್ಲು ಉದುರಿಸ್ತೀನಿ ಅಂದಲ್ಲ, ಅದನ್ನ ಈಗ್ಲೇ ಮಾಡ್ಬಿಡು. ಹೇಗಿದ್ರು ಅದಿತಿ ಯಾವಾಗ್ಲೂ ಹಳೆ ಮುದ್ಕಿ ಅಂತ ರೇಗಿಸ್ತಾ ಇರ್ತಾಳೆ. ಅದಿವತ್ತು ನಿಜ ಆಗೋಗಿ ಬಂದಿರೋ ಗಂಡು ಹಳೆ ಮುದ್ಕಿ ಅನ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೆಗರ್ಕೊಂಡು ಓಡೋಗಿ. ಅವ್ರು ಬಂದಾಗ ನನ್ನ ಮರ್ಯಾದೆ ಉಳಿಸು. ಈ ಸರ್ತಿ ಏನಾದ್ರೂ ಗಂಡನ ಮನೆಯವ್ರು ಒಪ್ಪಿದ್ರೆ ಬೇಗ ಎಂಗೇಜ್ಮೆಂಟ್ ಮಾಡಿ ಮದ್ವೆನೂ ಮುಗಿಸ್ಬಿಡ್ತೀವಿ. ಯಾಕಮ್ಮ ಹಠ ಮಾಡ್ತಿದ್ಯಾ? ವೇದಾಂತ್ನ ಇಷ್ಟಪಟ್ಟು ಬೇರೆ ಯಾರನ್ನೋ ಹೇಗ್ ಮದ್ವೆ ಆಗ್ಲಿ ನಾನು? ಪ್ಲೀಸ್ ಅಮ್ಮ, ನನ್ ಮಾತ್ ಕೇಳು. ಈ ಹಠ ಬಿಟ್ಟು ಆ ರಿಂಗ್ನ ವಾಪಸ್ ಕೊಟ್ಬಿಡು. ಹಾಗೆ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಒಪ್ಪಿಗೆ ಕೊಡಮ್ಮ ಪ್ಲೀಸ್. ನೋಡು, ನಮ್ಮಂತವ್ರಿಗೆ ಎಲ್ಲಾ ಸಲನೂ ಬೇಕು ಅಂದಿದ್ದನ್ನ ಪಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ಆರ್ತಿಗೂ ಅದನ್ನೇ ಹೇಳಿದ್ದೆ. ಆದ್ರೆ ಆಗ ನೀವೆಲ್ಲರೂ ಸೇರಿ ಅವಳಿಗೇನ್ ಬೇಕೋ ಅದನ್ನ ಕೊಟ್ರಿ. ಆದ್ರೆ ನಿನ್ ವಿಷಯ ಹಾಗಲ್ಲ. ಈಗ ನಿನ್ ವಿಷಯದಲ್ಲಿ ಆಗಿರೋದೇ ಸಾಕು. ಇಷ್ಟೆಲ್ಲ ಆದ್ಮೇಲೂ ನೀನ್ ಅವ್ರ ಮನೆಗೆ ಸೊಸೆಯಾಗೋದ್ರೆ ನೀನ್ ಕೂಡ ಖುಷಿಯಾಗಿರಕ್ಕಾಗಲ್ಲ. ಮಾ, ಅದೆಲ್ಲ ನಿನ್ ಭ್ರಮೆ. ಆ ತರ ಎಲ್ಲ ಏನೂ ಆಗಲ್ಲ. ನಿನಗ್ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಗೌರವ ಅನ್ನೋದಿದ್ರೆ ನಾಳೆ ಅವ್ರು ಬರೋ ಹೊತ್ತಿಗೆ ನೀನ್ ರೆಡಿಯಾಗಿರ್ಬೇಕು. ಅಮ್ಮ ಬೇರೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾಳೆ. ಅಪ್ಪನ ಹತ್ರ ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ. ಅಮ್ಮ ಹೆಲ್ಪ್ಲೆಸ್ ಅಂತ ಅನ್ಬಿಡ್ತಾರೆ. ಇದನ್ನ ಮೊದಲು ವೇದಾಂತಿಗೆ ಹೇಳ್ಬೇಕು. ಅವನು ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ. ವೇದಾಂತ್, ನಾಳೆ ನನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಪರಿಸ್ಥಿತಿ ತುಂಬಾ ಘೋರ ಗಂಭೀರ ಆಗ್ತಿದೆ. ಏನಾದ್ರು ಮಾಡು ಪ್ಲೀಸ್. ನಿಜವಾಗ್ಲೂ ನೀನೇ ಮಾತಾಡ್ತಿರೋದಾ? ನನ್ನ ಬಜಾರೇನ? ಈಗ ಯಾಕೆ ಈಡೌಟು? ನೇರವಾಗಿ ವಿಷಯಕ್ಕೆ ಬಂದೆ. ಅದು ಅಲ್ಲದೆ ನಿನ್ ವಾಯ್ಸ್ ಅಲ್ಲಿ ಗಾಬರಿ ಇದೆ. ನನ್ನ ಬಜಾರಿ ಟೆನ್ಷನ್ ಮಾಡ್ಕೊಳ್ಳೋಳಲ್ಲ, ಕೊಡೋಳಲ್ವಾ? ಅದಕ್ಕೆ ಕೇಳಿದೆ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ. ನೀನ್ ಮೊದಲಿನ ತರ ಮಾತಾಡ್ತಿದ್ಯಲ್ಲ, ನನ್ ಟೆನ್ಷನ್ ನಿನಗೆಲ್ಲ ಅರ್ಥ ಆಗ್ಬೇಕು. ನನ್ನ ಹುಡುಗಿನ ಬೇರೆ ಯಾರು ನೋಡಕ್ ಬರ್ತಿದ್ದಾರೆ ಅಂತ ನೀನ್ ನನಗೆ ಹೇಳಿದಾಗ ನಾನು ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟಿ ಮಾಡ್ತೀನಿ ಅನ್ನೋ ಲೆವೆಲ್ ನೀನ್ ಮಾತಾಡ್ತಿದ್ಯಾ. ಮತ್ ಯಾಕೆ ಅಷ್ಟು ಕೂಲ್ ಆಗಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಫುಲ್ ಟೆನ್ಷನ್ ಮಾಡ್ಕೊಳ್ಬೇಕಿತ್ತ? ಸೊಲ್ಯೂಷನ್ ಸಿಗೋದಿಲ್ಲ, ಕೂಲ್ ಆಗಿರು. ನೋಡು ವೇದಾಂತ್, ನಾನ್ ಹೇಳದ್ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಇಲ್ಲಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಿನಗದು ಅರ್ಥ ಆಗ್ತಿಲ್ಲ. ಎಲ್ಲವೂ ನನ್ಗೆ ಅರ್ಥ ಆಗುತ್ತೆ. ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಕಾಲ್ ಮಾಡಿದ್ ನಾನ್ ಕಣಯ್ಯ, ನೀನಾಯ್ಕಯ್ಯ ಮಾತಿಗೆ ಮುಂಚೆ ಕಟ್ ಮಾಡ್ತೀಯ? ಯಾಕೋ ಸೀರಿಯಸ್ ಆಗ್ತಿಲ್ಲ. ಅಥವಾ ನನಗೂ ಗೊತ್ತಿಲ್ಲ, ಬೇರೆ ಏನಾದ್ರು ಪ್ಲಾನ್ ಮಾಡಿರ್ಬೋದಾ? ನನ್ನ ಹತ್ರನೇ ಕಣ್ಣ ಮುಚ್ಚಾಲೇನಾ? ಏನ್ ಅನ್ಕೊಂಡಿದ್ದ ನನ್ನ ಅಂತ? ಅಲ್ಲ, ಗ್ಯಾಪಲ್ಲಿ ನಮ್ಮ ಹವಾ ಏನಾದ್ರು ಕಮ್ಮಿ ಆಯ್ತಾ? ಹೆಂಗೆ? ಸಾಧ್ಯನೇ ಇಲ್ಲ. ನಾವ್ಯಾರು ರೌಡಿ ಬೇಬಿ? ನನಗೆ ಗೊತ್ತು ಸುಳ್ಳೆ ಪುಳ್ಳೆ, ನೀನ್ ಬಜಾರಿನ ಬಿಟ್ಕೊಡಲ್ಲ ಅಂತ. ನಾನು ಹುಡುಗಿ ಕಡೆಯವನೇ. ನನ್ನ ಹೆಸರು ವೇದಾಂತ್ ಅಂತ. ನನ್ನ ತಮ್ಮನಿಗೆ ಇವ್ರ ಮೊದಲನೇ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀವಿ. ಸದ್ಯ ಇಷ್ಟೇ ಹೇಳ್ದ, ಬೇರೆ ಏನು ಹೇಳ್ದೆ ಇವರೆಲ್ಲ ಹೋಗೋವರೆಗೂ
ಸುಮ್ಮನೆ ಇದ್ರೆ ಸಾಕಪ್ಪ ದೇವ್ರೆ. ನಿಮ್ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ನಾನು ಒಂದ್ ಟೈಮಲ್ಲಿ ನಿಮ್ಮ ಆಫೀಸಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಸೆಲೆಕ್ಟ್ ಆಗ್ಲಿಲ್ಲ. ವೇದಾಂತ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಮ್ಮ ಹುಡುಗಿ ಬರ್ತಾಳೆ. ಅವಳಿಗೆ ಎಲ್ರದ್ರಿಗೆ ಮಾತಾಡಕ್ಕೆ ಸ್ವಲ್ಪ ಮುಜುಗರ. ನಮ್ಮ ಹತ್ರ ಹೇಳ್ಕೊಳಕ್ಕೂ ಸಂಕೋಚ ಪಟ್ಕೋತಾಳೆ. ಇನ್ನೇನು ಬಂದ್ಬಿಡ್ತಾರೆ. ಸುಳ್ಳಪುಳ, ನಾನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ಕಣಯ್ಯ. ಹುಚ್ಚಿ ತರ ಈಗ್ಲೂ ಪ್ರೀತಿಸ್ತಾ ಇದ್ದೀನಿ. ಅಮ್ಮ ಇಷ್ಟೆಲ್ಲ ರಗಳೆ ಮಾಡ್ತಿದ್ರು, ಎಲ್ಲೋ ಒಂದ್ ಮೂಲೆಯಲ್ಲಿ ಏನೋ ಒಂದ್ ರೀತಿಲಿ ಒಳ್ಳೇದಾಗುತ್ತೆ ಅಂತ ಹೋಪ್ಸ್ ಇಟ್ಕೊಂಡಿದ್ದೀನಿ. ಸರಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ ಅಂತೀಯ? ಮತ್ತಿನ್ನೇನು, ನನ್ ಕಣ್ ಮುಂದೆನೆ ಅವ್ನ್ ಯಾವನೋ ನನ್ನ ನೋಡಕ್ ಬಂದವನ್ಗೆ ಓವರ್ ಉಪಚಾರ ಮಾಡ್ತಿದ್ಯಲ್ಲ, ನಿನಗ್ ನಾನ್ ಬೇಡ್ವಾ? ನೋಡು, ಈಗ್ಲೇ ಹೇಳ್ತಿದೀನಿ, ನಿನ್ ತಲೆಯಲ್ಲಿ ಇಂತ ಕಲ್ಬೆರ್ಕೆ ಅಡಿಯಲ್ಲ ಇದ್ರೆ ಮೊದ್ಲೇ ಹೇಳ್ಬಿಡು. ಆಮೇಲೆ ನಾನ್ ರೊಚ್ಚಿಗೆದ್ದು ನನ್ ಸಾವಿಗೆ ನೀನೇ ಕಾರಣ ಅಂತ ನನ್ ಡೆತ್ ನೋಡ್ಬಾರ್ದು. ನಾನ್ ನೇಣ್ ಹಾಕೊಳೋ ತರ ನೀನ್ ತಂದ್ಕೊಳ್ಬೇಡ. ಒರಿಜಿನಲ್ ಕ್ಯಾರೆಕ್ಟರ್ ಇರೋ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ನಿನ್ಗೆಲ್ಲೂ ಸಿಗಲ್ಲ. ಮೈಂಡ್ ಅಲ್ಲಿ ಡಬಲ್ ಗೇಮ್ ಮಾಡಿದ್ರೆ ಚೆನ್ನಾಗಿರಲ್ಲ ಸುಳ್ಳೆ ಪುಳ್ಳೆ. ಅದಕ್ಕ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಏನು ಇಷ್ಟ ಸಲೀಸಾಗಿ ಹೇಳ್ತೀಯ? ಕೋಪ ಅಲ್ಲಯ್ಯ, ಹೊಟ್ಟೆ ಉರಿ. ನನ್ ಹುಡ್ಗ ಅಂತ ನಾನ್ ಬಿಲ್ಡಪ್ ಕೊಡೋದು, ಆದ್ರೆ ನೀನು ಇನ್ಯಾವುದೋ ಹುಡ್ಗನ ನನ್ ಹುಡ್ಗನ್ ಮಾಡಕ್ ಹೊರಟಿದ್ಯಾ? ನೀನೇನಾದ್ರೂ ನನ್ನ ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ಹಾ, ನಾನ್ ಯಾಕೆ ಹಾಗೆ ಅನ್ಕೊಳ್ಳಿ ಬಜಾರಿ? ಮತ್ತ್ಯಾಕೆ ಓವರ್ ಆಕ್ಟಿಂಗು? ನನಗಿನ್ ಯಾವ ದಾರಿನೂ ಕಾಣಿಸ್ತಿಲ್ಲ ಮೂಲ್ಯ. ನಿನ್ನ ಇನ್ನೊಂದು ಹುಡುಗನಿಗೆ ಗಂಟು ಹಾಕೋಕ್ ಟ್ರೈ ಮಾಡ್ತಿರೋದು ನಿಮ್ಮಮ್ಮ. ನಾನು ಎಷ್ಟೇ ಟ್ರೈ ಮಾಡಿದ್ರು ನಾನು ಅವ್ರು ಒಪ್ಕೊಳ್ತಿಲ್ಲ. ಈ ಸಿಚುವೇಶನ್ ನಾನು ಏನ್ ಮಾಡೋದಕ್ಕೆ ಸಾಧ್ಯ ಹೇಳು? ತಗೊಳಪ್ಪ, ಇವಾಗ ಕನ್ಫರ್ಮ್ ಆಗೋಯ್ತು. ಪಕ್ಕ ಕನ್ಫರ್ಮ್ ಆಗೋಯ್ತು ಕಣಯ್ಯ. ನಿನ್ ತಲೆಯಲ್ಲಿ ಯಾವ್ದೋ ಕಲ್ಬೆರ್ಕೆ ಐಡಿಯಾ ಓಡ್ತಾ ಇದೆ. ಇನ್ಮೇಲೆ ಯಾವನಾದ್ರೂ ಲವ್ವಲ್ಲಿ ಹುಡುಗಿರೇ ಕೈ ಕೊಡೋದು ಅಂತ ಹೇಳಿ ಹುಡ್ಕೊಂಡೋಗಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನೀನೇ ನನ್ನ ಫ್ಯೂಚರ್ ಗಂಡ ಅಂತ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಇದ್ರೆ ನೀನು ನಾನು ಏನ್ ಮಾಡ್ಲಿ ಅಂತೀಯಲ್ಲ? ಯಾವನು ನಮ್ಮ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ಅವನು ನಮ್ಮ ಮನೆಗೆ ಬರಕ್ಕೂ ಬಿಡದೆ ಮಧ್ಯದಲ್ಲೇ 4 ತತ್ತಿ ಓಡ್ಸೋದ್ ಬಿಟ್ಟು ಈ ತರ ಕೈ ಕಟ್ಕೊಂಡು ನಿಂತಿದ್ಯಲ್ಲ. ಲವ್ ಆಗಿದೆ ಅಂತ ಗೊತ್ತಾಗದೆ ಇದ್ದಾಗ್ಲೇ ನನ್ನ ನೋಡಕ್ ಬಂದವನ್ಗೆ ರಾಂಗ್ ರೂಟ್ ಹೇಳ್ದವನ್ಗೆ ಈಗೇನಾಗಿದೆ? ಇಲ್ಲ ಬಜಾರಿ, ಅದೇ ಬೇರೆ ಇದೇ ಬೇರೆ. ನಾನು ಇದನ್ನೀಗ ಹೇಗೆ ತಡೆಯೋದಕ್ಕಾಗತ್ತೆ ಹೇಳು? ನಾನು ಅದನ್ನ ತಡೆದೆ ಅಂತಾನೆ ಇಟ್ಕೋ. ಆಗ ನಿಮ್ಮಪ್ಪ ಅಮ್ಮನಿಗೆ ನನ್ನ ಮೇಲೆ ಬೇಜಾರಾಗೋದಿಲ್ವಾ? ಮತ್ತೆ ಅವ್ರು ನಿನ್ನ ನಾನು ಕೊಡೋದಕ್ಕೆ ಮನ್ಸು ಮಾಡ್ತಾರ? ನನ್ನ ಕೈಗೆ ಏನೋ ಸಿಕ್ತಿಲ್ಲ, ಸಿಕ್ಕಿದ್ರೆ ನನ್ನ ಚಟ್ನಿ ಮಾಡಕ್ ಬಿಡ್ತಿದ್ದೆ. ಅವ್ನು ಯಾವನ್ ಜೊತೆನೂ ನನ್ನ ಮದ್ವೆ ಫಿಕ್ಸ್ ಆಗಿ ಅವನ ಜೊತೆ ಹಸೆ ಮನೆ ಮೇಲೆ ಕೂತು ಪೂರ್ವಾಯ್ತರು ಗಟ್ಟಿ ಮೇಳ ಅಂತ ಕೂಗಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವ್ನು ನನ್ನ ಕೂತ್ಗೆ ತಾಳಿ ಕಟ್ಟೋವರೆಗೂ ನಮ್ಮ ಅಮ್ಮನ ಮನಸ್ಸು ಬದಲಾಗುತ್ತೆ ಅಂತ ನೀನ್ ಚೌಟ್ರಿ ಮುಂದಿನ ಸಾಲಲ್ಲಿ ನಿಂತು ಕಾಯ್ತಾ ಇರ್ತೀಯಾ? ಆ ಕೊನೆ ಕ್ಷಣದವರೆಗೂ ನಾನು ಕಾಯ್ತೀನಿ ಬಜಾರಿ. ಅಯ್ಯೋ ನಿನ್ನ ಅಮ್ಮ ಆಗ್ಲೂ ಮನ್ಸು ಬದಲಾಯಿಸ್ದೆ ಕಣ್ ತುಂಬಿಕೊಂಡು ಅಕ್ಷತೆ ಕಾಳು ಹಾಕಿ ಅವ್ನು ನನ್ನ ಕುತ್ತೆ ತಾಳಿ ಕಟ್ಟಿ ನಾವು ಸಪ್ತಪದಿ ತುಳಿಯುವಾಗ ಎಲ್ಲರೂ ಚಪ್ಪಾಳೆ ತಡ್ತಿರ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನೀನು ಚಪ್ಪಾಳೆ ತಡಿತ್ಯಾ? ನೀನು ನೋಡಿದ್ರೆ ನನಗೆ ಹಾಗೆ ಕಾಣಿಸುತ್ತೆ ಸುಳ್ಳೆ ಪುಳ್ಳೆ. ಹೇಗೋ ಬರದ್ ಬಂದಿದ್ದೀನಿ ಅಂತ ಆ ಸ್ವೀಟ್ನ 3 ಸಲ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಡು ಹೋಗ್ತೀಯ ಅಲ್ವಾ? ಥ್ಯಾಂಕ್ಸ್. ಕರೆಕ್ಟ್ ಆಗಿ ಪ್ರೂಫ್ ತಗೊಂಡ್ ಬಂದೆ. ಇಲ್ಲ ಸಮಸ್ಯೆ ಆಗ್ತಿತ್ತು. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ.
ನಿನ್ಗೋಸ್ಕರ ನಾನು ಎಷ್ಟು ಮಾಡ್ದಿರ್ತೀನ. ಅದ್ ಬಿಡು, ಹುಡುಗನ ಬಗ್ಗೆ ಹಿಂಗ್ ಗೊತ್ತಾಗ್ತಿದ್ದಾಗೆ ನೀನ್ ಯಾಕೆ ಅಮ್ಮನ ಹತ್ರ ಈ ವಿಚಾರ ಹೇಳಿಲ್ಲ? ನಾನೇ ಮಾಡಿದಿದ್ರೆ ಮದ್ವೆ ನಿಲ್ಸೋದಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತಿದ್ರು. ಪೇಪರಲ್ಲಿ ಬಂದಿದ್ ಕೂಡ ಸುಳ್ಳು ಅಂತ ಅನ್ಕೊಳ್ತಿದ್ರು. ನಾನು ಅಮೂಲ್ಯನ ಪ್ರೀತಿಸ್ತೀನಿ ನಿಜ, ಆದ್ರೆ ಅದರಿಂದ ಯಾರಿಗೂ ನೋವಾಗ್ಬಾರ್ದು. ಸಂಬಂಧಗಳ ಮಧ್ಯೆ ಗಲಾಟೆ, ಮನಸ್ತಾಪ ಇದ್ಯಾವುದು ಆಗ್ಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಅದಕ್ಕೆ ನಿನಗೆ ಹೇಳ್ದೆ. ನಿನ್ಗೋಸ್ಕರ ಏನ್ ಬೇಕಿರೋ ಮಾಡ್ತೀನಣ್ಣ. ಇಲ್ಲಿ ಕೆಲಸನ ನೀನ್ ಮಾತ್ರ ಮಾಡೋದಿಕ್ ಸಾಧ್ಯತೆ ಇತ್ತು. ಅದಕ್ಕೆ ನಿನಗೆ ಹೇಳ್ದೆ, ಅದನ್ನ ಬೇರೆ ರೀತಿ ನೀನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವತ್ತಿಂದ ಇವತ್ತುವರೆಗೂ ಒಂದೇ ರೀತಿ ಅರ್ಥ ಮಾಡ್ಕೊಂಡಿದ್ದೀನ. ನನ್ನ ಪಾಲಿಗೆ ನಿಂದೆ ಕಿತಾಪತಿನ ನೀನ್ ಬಂದಾಗ್ಲೇ ಅನ್ಕೊಂಡೆ ನೀನೇನೋ ಮಾಡಕ್ ಬಂದಿದ್ಯಾ ಅಂತ. ಕೊನೆಗೂ ಮದ್ವೆ ನಿಲ್ಸ್ಬಿಟ್ಟೆ ಅಲ್ಲ, ಆದ್ರೆ ಇಂಥ ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ರ. ವಿಷಯ ಏನು ಅಂದ್ರೆ, ನೀನ್ ಸುಮ್ನಿರಿ ರಾಜ. ದೊಡ್ಡವ್ರ ಮನೆ ಹುಡುಗರಿಗೆ ಯಾವುದು ದೊಡ್ಡ ವಿಷಯ ಅಲ್ಲ. ನಮ್ಮಂತ ಬಡವ್ರನ್ನ ಅವ್ರು ಹೇಗ್ ಬೇಕಾದ್ರೂ ನಡೆಸ್ಕೋತಾರೆ. ನೋಡ್ ವೇದಾಂತ್, ಇನ್ಯಾವತ್ತೂ ಅಮೂಲ್ಯನ ವಿಷಯಕ್ಕೆ ಈ ಕಡೆ ಮುಖ ಕೂಡ ಹಾಕ್ಬೇಡ. ನನ್ನ ಮಗಳನ್ನ ನಾನು ಯಾರಿಗೆ ಬೇಕಾದ್ರೂ ಮದ್ವೆ ಮಾಡ್ಕೊಡ್ತೀನಿ. ನಮ್ಮನೆ ಅಳಿಯ ಅಂದ್ರೆ ಅಣ್ಣ ನೀನು ಅಂತ ನಾನು ನಿನಗಿಷ್ಟು ಮರ್ಯಾದೆ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ಹಾಗೆ ಉಳಿಸ್ಕೊ. ನನಗೆ ಇಷ್ಟು ಮೇಲೆ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮವರು ಆಗಿಂದ ಅವ್ರಿಬ್ರು ಫೋಟೋನ ಅಷ್ಟು ಡೀಪ್ ಆಗಿ ನೋಡ್ತಾ ಇದೀರಾ? ಸದ್ಯಕ್ಕೆ ನ್ಯೂಸಲ್ಲಿರೋದು ಇವರೇ ಅಲ್ವಾ, ಅದಕ್ಕೆ. ನೀನೇನೇ ಹೇಳೋ ಆದ್ಯಾ, ಇಬ್ರು ಲವ್ ಸ್ಟೋರಿ ಇದೆಯಲ್ಲ, ಎಲ್ಲರೂ ಲವ್ ಸ್ಟೋರಿ ಅಲ್ಲ, ಸಕ್ಕ ಡಿಫ್ರೆಂಟ್. ಡಿಫ್ರೆಂಟೇ. ಹಾಗೇನೆ ಎಲ್ಲರ ಲವ್ ಸ್ಟೋರಿಗಿಂತ ಜಾಸ್ತಿ ಪ್ರಾಬ್ಲಮ್ ಇವ್ರ ಲವ್ ಸ್ಟೋರಿಯಲ್ಲಿದೆ. ಏನಾಗುತ್ತೆ ಅಂತ್ಯ? ಚಿಕ್ಕಮ್ಮ ಒಪ್ಕೊಳ್ತಾರ? ಅದನ್ನ ನೀವು ಅವ್ರ ಹತ್ರನೇ ಕೇಳ್ಬೇಕು. ಬಟ್ ನಾನ್ ಅನ್ಕೊಂಡಿದ್ದೆ ಅಮೂಲ್ಯನ ಒಪ್ಸಕ್ ಕಷ್ಟ ಆಗತ್ತೆ ಅಂತ. ಆದ್ರೆ ಲಾಸ್ಟ್ ಮಿನಿಟ್ ಚಿಕ್ಕತ್ತ ಉಲ್ಟಾ ಹೊಡಿತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಜ ಆದ್ಯಾ, ನಾನು ಚಿಕ್ಕಮ್ಮ ಇಷ್ಟೊಂದು ಹಠ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ಜೋಡಿನ ಒಂದ್ ಮಾಡಪ್ಪ. ಇವ್ನ ನೋಡಿದ್ರು ಯಾರಾದ್ರೂ ಹೇಳ್ತಾರೆ ಅಣ್ಣಂಗೆ ಅಮ್ಮನೇ ಸರಿ ಅಂತ. ಇವರಿಬ್ರು ಬೇರೆ ಬೇರೆ ಮದ್ವೆ ಆದ್ರೆ 4 ಕುಟುಂಬದ ನೆಮ್ಮದಿ ಹಾಳಾಗತ್ತೆ. 4? ಯಾವ್ದೇ ಅದು? ಒಂದು ನಮ್ಮನೆದು, 2ನೇದು ಚಿಕ್ಕತೆ ಮನೆದು, ಮತ್ತೊಂದು ಅಮೂಲ್ಯ ಮದ್ವೆ ಆಗೋ ಹುಡ್ಗನ್ ಮನೆದು, ಆಮೇಲೆ ಅಣ್ಣ ಮದ್ವೆ ಆಗೋ ಹುಡುಗಿ ಮನೆದು. ಇವರಿಬ್ರು ಬೇರೆಯವ್ರನ್ನ ಮದ್ವೆ ಆಗ್ತಾರೆ ಅಂತ ಅನ್ಸುತ್ತಾ ನಿನ್ಗೆ? ಅಷ್ಟೊಂದು ದೂರ ನಾನು ಯೋಚನೆ ಮಾಡ್ತಾ ಇಲ್ಲ. ಬಟ್ ಸದ್ಯಕ್ಕೆ ಅದ್ರ ಒಂದು 2 ಕೋರಿಕೆ. ಒಂದು, ಅಣ್ಣ ಅಮ್ಮ ಮದ್ವೆನ ಬೇಗ ಮಾಡಿಸು ಅಂತ. ಇನ್ನೊಂದು, ನನ್ ಗಂಡನ್ ಸ್ವಲ್ಪ ಬುದ್ಧಿ ಕೊಡು ಅಂತ. ಬುದ್ಧಿ ಸ್ವಲ್ಪ ಕಮ್ಮಿ ಅಲ್ವಾ, ಹಾಗೆ. ದೇವ್ರೆ, ಇನ್ನೊಂದಿರೋ ಮನ್ಸ ಕೂಗ್ನ ಪ್ಲೀಸ್ ಕೇಳಿಸ್ಕೊಳಪ್ಪ, ಪ್ಲೀಸ್. ಅಗ್ರಜ, ಲವ್ ಅಲ್ಲಿ ಇದೆಲ್ಲ ಕಾಮನ್. ಈಗ ಆಗ್ಬಾರ್ದೇನೋ ಆಗಿಲ್ಲ, ಇನ್ನೂ ಟೈಮ್ ಇದೆ. ಕೊನೆ ಕ್ಷಣದವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ಬೇಕು. ಇಷ್ಟು ಬೇಗ ಸೋಲ್ನ ಒಪ್ಕೊಳ್ಬೇಡ. ನಿನ್ ಜೊತೆ ನಾವೆಲ್ಲ ಇದೀವಿ. ಮತ್ತೊಮ್ಮೆ ಟ್ರೈ ಮಾಡೋಣ. ಅತ್ತೆ ಹಠ ದೊಡ್ಡದ, ನಮ್ಮ ಎಫರ್ಟ್ಸ್ ದೊಡ್ಡದ, ನೋಡೇ ಬಿಡೋಣ. ಇನ್ನ ರೌಡಿನ ಮದ್ವೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ನಿಮ್ಮಿಬ್ರಿಗೇನೆ ಮದ್ವೆ ಆಗೋದು. ನನ್ ಮನ್ಸು 1000 ಸಲ ಹೇಳ್ತಿದೆ ಅಗ್ರಜ, ನೀವಿಬ್ರೇ ಮದ್ವೆ ಆಗೋದು ಅಂತ. ಮೇಲೆ
ನಿನ್ನ ಹತ್ರ ಏನು ಕೇಳಲ್ಲಮ್ಮ, ಆದ್ರೆ ಒಂದ್ ಮಾತು ಹೇಳ್ತೀನಿ. ವೇದಾಂತ್ ನನಗೆ ಸಿಗ್ಲಿಲ್ಲ ಅಂದ್ರೆ ಇಷ್ಟು ದಿನ ಇದ್ದ ಅಮ್ಮು ಇನ್ ಮುಂದೆ ಇರಲ್ಲ. ನಾನು ನಾನಾಗಿರಲ್ಲ. ಖುಷಿ ಸಂತೋಷ ಅನ್ನೋದೆಲ್ಲ ಇವತ್ತಿಗೆ ನನ್ನ ಜೀವನದಲ್ಲಿ ಮುಗ್ದೋಗುತ್ತೆ. ಆಮೇಲೆ ನಾನು ಕೂಡ 3 ಹೊತ್ತು ಕಣ್ಣೀರ್ ಹಾಕೋ ಮಾಮೂಲಿ ಹುಡುಗಿ ಆಗ್ಬಿಡ್ತೀನಿ. ಆಮೇಲೆ ಆ ಕಣ್ಣೀರೇ ನನಗೆ ಸಂಗಾತಿ ಆಗೋಗ್ಬಿಡುತ್ತೆ. ಕಣ್ಣೀರ್ ಜೊತೆ ಬದುಕ್ತೀನಿ ಹೊರತು ಇನ್ನೊಬ್ಬರ ಜೊತೆ ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಇದ್ರ ಮೇಲೆ ನಿನಗೆ ಹೇಳೋದೇನಿಲ್ಲ ಅಮ್ಮ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಅಮೂಲ್ಯ ಸಂತೋಷವಾಗಿ ಸುಖವಾಗಿರಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಮ್ಮ ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ಅಮ್ಮ 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 ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಮ್ಮ ಅಯ್ಯೋ ಹತ್ತು ಏನೇ ಮುಖ ನೋಡ್ತಿದ್ಯಾ? ಅಮ್ಮ ನಿಜನಾ? ಇದನ್ನೆಲ್ಲ ಆಮೇಲೆ ಮಾತಾಡೋಣ, ಹೊರಗೆ ನಡಿ. ವೇದಾಂತ್ 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 ಅಯ್ಯೋ ಅವ್ನು ಕೇಳಿಸ್ತಿಲ್ಲ. ನೀನ್ ಗಾಡಿ ಮುಂದಕ್ಕೆ ಹೋಗಲ್ಲ, ಅವನಿಗೆ ಕಿವಿ ಕೇಳಿಸಲ್ಲ. ವೇದಾಂತ್ 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 ಬೇಗ ಹೋಗಿ, ನೀನು ಹೋಗು ಹೋಗು. ವೇದಾಂತ್ ವೇದಾಂತ್ ನಾನು ಆಗ್ಲಿಂದ ನಿಲ್ಸು ನಿಲ್ಸು ಅಂತ ಕೂಗ್ತಾ ಇದ್ದೀನಿ, ನಿನಗೆ ಕೇಳಿಸ್ಲಿಲ್ವಪ್ಪ? ನೀನ್ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ನಾ ಬಿಟ್ಬಿಡ್ತೀನಾ? ನನಗಿಂತ ದೊಡ್ಡ ಹಠ ನಿನಗೆ, ನಿನಗಿಂತ ಜಾಸ್ತಿ ಹಠ ಇವಳಿಗೆ. ಇವಳನ್ನ ಬೇರೆ ಯಾರಾದ್ರೂ ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ಆ ಹುಡುಗನ ಜೀವನನ ಹಾಳು ಮಾಡಿದ ಪಾಪ ನನಗೆ ಸುತ್ಕೊಳ್ಳುತ್ತೆ. ಈ ಬಜಾರಿನ ನೀನೇ ನೋಡ್ಕೋಬೇಕು. ನೀನಲ್ದೆ ಬೇರೆ ಯಾರು ಇವಳನ್ನ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ತಗೋ, ಇವಳನ್ನ ಮದುವೆ ಮಾಡ್ಕೋ.
ನಂದೇನು ತಕರಾರಿಲ್ಲ. ಇನ್ನೀನುಂಟು, ಇವಳುಂಟು. ಇನ್ಮೇಲೆ ನಾನೇ ಏನಾದ್ರೂ ಹೇಳಿದ್ರು ನನ್ನ ಮಾತನ್ನು ಕೇಳ್ಬೇಡ ನೀನು. ಏನ್ ಮಾಡ್ತಾ ಇದ್ಯಾ? ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದೀವಿ ಅನ್ನೋದು ಮರ್ತೋಯ್ತಾ? ನಿನ್ ಕಣ್ಣಿದ್ರು ನನಗೆಲ್ಲ ಮರ್ತೋಗುತ್ತೆ ಅಮೂಲ್ಯ. ಹಲೋ ಮಿಸ್ಟರ್ ಮಾಡರ್ನ್ ರೋಮಿಯೋ, ನಿನ್ನ ಹತ್ರ ರೊಮ್ಯಾಂಟಿಕ್ ಒನ್ ಲೈನ್ ಪಂಚ್ ಹೊಡೆದ್ರೆ ಇಲ್ಲಿ ಯಾರು ಕರ್ಗೋರಿಲ್ಲ. ಸ್ವಲ್ಪ ಎಲ್ಲಿದೀವಿ ಏನ್ ಕತೆ ಅಂತ ನೋಡು, ಜನ ಏನ್ ಅನ್ಕೊಳ್ಳಲ್ಲ. ಅದು ಅಲ್ದೆ ನಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಕತೆ. ನಿನಗೆ ಯಾವಾಗಿಂದ ನಿಮ್ಮ ಅಮ್ಮನ ಭಯ ಈ ಲೆವೆಲ್ ಕಾಡೋದಕ್ಕೆ ಶುರುವಾಯ್ತು? ಯಾವಾಗ ನಾನು ನಿನ್ನ ಕಳ್ಕೊಂಡ್ ಬಿಡ್ತೀನೇನೋ ಅನ್ನೋ ಲೆವೆಲ್ಗೆ ಅಮ್ಮ ಹಠ ಮಾಡ್ದಾಗಿಂದ. ಆಮೇಲೆ ಅವರೇ ನಿನ್ನ ಕೈನ ತಂದು ನನ್ನ ಕೈ ಕೊಟ್ಟು ಇನ್ಮೇಲೆ ನಾನೇ ಏನಾದ್ರು ಹೇಳಿದ್ರೆ ನನ್ನ ಮಾತನ್ನ ಕೇಳ್ಬೇಡ, ಇವಳನ್ನ ನಿನಗೆ ಒಪ್ಸಿದೀನಿ ಅಂತ ಹೇಳಿಲ್ವಾ? ಹೌದಾ? ಹಾಗಂದ್ಲ? ಟೆನ್ಷನ್ ಅಲ್ಲಿ ಅಮ್ಮ ಏನ್ ಹೇಳಿದ್ಲು ಅನ್ನೋದೇ ಸರಿಯಾಗಿ ಕೇಳಿಸಿರ್ಲಿಲ್ಲ. ಹಾಗಾದ್ರೆ ಇನ್ನೊಂದು ವಿಷಯ ಹೇಳಿದ್ದಾರೆ. ಏನು? ಅವಳ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡುವಂತ. ಯಾಕೆ ಭಯನಾ? ಹಾ, ನಾನ್ ಮಾಮೂಲಿ ಹುಡುಗಿ, ಆದ್ರೆ ನೀನ್ ಹಾಗಲ್ಲ. ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟಿ, ನೀನ್ ದೊಡ್ಡ ಬಿಸ್ನೆಸ್ ಐಕಾನು. ನನಗೆ ಆತರ ಫೀಲೇ ಇಲ್ಲ. ನಿನ್ ಫೀಲ್ ಮನೆ ಹಾಳಾಯ್ತು. ಎಲ್ ವೈರಲ್ ಆಗ್ಬಿಡ್ತೀಯ ಅಂತ ಟೆನ್ಷನ್ ಆಗ್ತಿದೆ. ವೈರಲ್? ಏನ್ ಹೇಳ್ತಿದ್ಯಾ? ಈಗ ಅಂಬೆಗಾಲಿಡೋ ಮಕ್ಳ ಕೈಲಿ ಕೂಡ ಆಂಡ್ರಾಯ್ಡ್ ಫೋನ್ ಇರುತ್ತೆ. ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಜಗತ್ ಜಾಹೀರ್ ಆಗ್ಬಿಡ್ತೀವಿ, ತಿಳ್ಕೊ. ಹೆಲೋ, ಬಿಸ್ನೆಸ್ ಮ್ಯಾನ್ಗೊಂದು ಪ್ರೈವೇಟ್ ಲೈಫ್ ಅಂತ ಇರುತ್ತೆ. ಅಷ್ಟಕ್ಕೂ ನಮ್ಮ ಸಂಬಂಧ ಎಲ್ಲರಿಗೂ ಗೊತ್ತಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಾನ್ ತಾನೇ ನಿನ್ನ ಮದ್ವೆ ಆಗೋ ಹುಡುಗ. ಅದು ಗೊತ್ತು, ದ ವರ್ಲ್ಡ್ ಶುಡ್ ನೋ ಇಟ್. ವೇದಾಂತ್ ಅಮೂಲ್ಯನ ಮದುವೆ ಆಗ್ತಿದ್ದಾನೆ ಅಂತ. ಬರೀ ಒಪ್ಕೊಳ್ಳೋ ಅನ್ನೋ ವಿಚಾರ ನಿಮ್ ಮನೇಲಿ ಗೊತ್ತಾಗಿ ನಮ್ಮಿಬ್ರು ಕಟ್ಔಟ್ ನಿಲ್ಸಿದ್ರಾ? ನಿಮ್ ಮನೇಲಿರೋರೆಲ್ಲ ಸಖತ್ ಲೂಸ್ಗಳಲ್ವಾ? ಹೌದು, ಆದ್ರೂ ನಿನ್ನಷ್ಟಲ್ಲ, ನಿಮ್ಮಮ್ಮನಷ್ಟು ಅಂತೂ ಅಲ್ಲವೇ ಅಲ್ಲ. ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ, ತಿಂತಿಕಿ ಪಪ್ಪ, ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ. ಏನಾಯ್ತು ನಿನ್ಗೆ? ಇಷ್ಟೊತ್ತು ಚೆನ್ನಾಗೇ ಇದಲ್ಲ, ನನಗೆ ಚೂಟೆ. ಅಲ್ಲ, ಅಣ್ಣ ಮತ್ತೆ ಅಮ್ಮ ಮದ್ವೆ ಆಗ್ತಾ ಇದಾರಲ್ಲ, ಅದು ನಿಜಾನೋ ಕನ್ಸೋ ಅಂತ ಹೇಳಿ ಚೆಕ್ ಮಾಡಕ್ಕೋಸ್ಕರ ಚೂಂಡೆ. ಇವಾಗ ಕನ್ಫರ್ಮ್ ಆಯ್ತು ಬಿಡು, ಅದ್ ನಿಜಾನೇ ಅಂತ. ಪಕ್ಕ ಒಂದ್ ರೌಂಡ್ ನಿನ್ಗೆ ಸ್ಕ್ರೂ ಲೂಸ್ ಆಗಿದೆ ಕಣೆ. ಅಷ್ಟು ಡೌಟ್ ಇದ್ದವಳು ನಿನ್ ಕೈಗೆ ಚೂಟ್ಕೋಬೇಕಿತ್ತು. ಹಾಗ್ ಮಾಡಿದ್ರೆ ನನಗೆ ನೋವಾಗುತ್ತಲ್ವಾ? ಅಷ್ಟೊಂದಿದ್ರೆ ನಿನಗೆ ಅಂತಾನೆ ಒಬ್ಬರನ್ನ ಕಟ್ಟಾಕಿದೀವಲ್ಲ, ಅವ್ರಿಗೋಗಿ ಚೂಟ್ಕೋ, ಗೊತ್ತಾಗುತ್ತೆ ನೋವು. ಹಲೋ ಚಿಲ್ಡ್ರನ್ಸ್, ನಿಮ್ ಈ ಚಿಕ್ಕ ಮಕ್ಳು ಆಟಕ್ಕೆಲ್ಲ ನಾ ಇಲ್ಲ. ನೀವು ವಿಚಿತ್ರ ಕುಡಿಗಳಿದಿರಲ್ಲ, ನೀವೇ ಏನಾದ್ರೂ ಮಾಡ್ಕೊಳ್ರಿ. ಯಾಕೆ ನಿಂತ್ಕೊಂಡ್ಬಿಟ್ರಿ? ನಮಗೂ ನಿಂತ್ಕೊಳಕ್ ಬರುತ್ತೆ. ಯಾಕೆ ಚೂಟ್ದೆ? ಅವಾಗ್ಲೇ ಹೇಳಿದ್ನಲ್ಲ, ನಿಜಾನ ಕನ್ಸಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತ. ಅದನ್ನ ನಿಮ್ಮ ಅಣ್ಣಂಗ್ ಚೂಟಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ? ಅದು ಅಣ್ಣಂಗ್ ಚೂಟಿದ್ದು ಕೂಡ ಕನ್ಸ ಅಂತ ಹೇಳಿ ಡೌಟ್ ಆಯ್ತು, ಅದಕ್ಕೆ ಇನ್ನೊಮ್ಮೆ ಚೂಟಿ ಕನ್ಫರ್ಮ್ ಮಾಡ್ಕೊಂಡೆ. ಅದ್ಯಾ, ನನಗೂ ಯಾಕೋ ಇದು ಕನ್ಸ ಅಂತ ಡೌಟ್ ಆಗ್ತಿದೆ. ನಾನು ಕೊನೆ ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಲಾ? ವೈ ನಾಟ್ ಬ್ರದರ್? ಸಾರ್ಥಕ್ ಇಸ್ ಆಲ್ವೇಸ್ ರೆಡಿ. ಅದು ಯಾವ ಗಳಿಗೆ ಹುಟ್ಬಿಟ್ರು ನೀವಿಬ್ರು? ವಸಿಷ್ಠ ವಂಶದ ಅಳಿ ಆಗಿದ್ದೆ ತಪ್ಪಾಗೋಯ್ತು. ನೀವೆಲ್ಲ ಈ ಲೆವೆಲ್ಗೆ ಮೆಂಟ್ಲುಗಳು ಅಂತ ಗೊತ್ತಿದ್ರೆ ಬೇರೆ ಯಾವ್ದಾದ್ರು ಹುಡುಗಿನ ಗಂಟ ಹಾಕುತ್ತಿದ್ದೆ. ಅವಳು ದೊಡ್ಡ ರಾಕ್ಷಸಿ ಆಗಿದ್ರು ಜೀವನ ಇದಕ್ಕಿಂತ ಎಷ್ಟೋ ಚೆನ್ನಾಗಿರೋದು. ಇಂಥ ಆಪಾದನೆ ಕೇಳಿದ ಮೇಲೂ ನಿಂಗೆ ರಕ್ತ ಕುದಿತಾ ಇಲ್ವಾ ಬ್ರದರ್? ಬರೀ ಕುದಿಯದ ಉಕ್ಕಿ ಅರ್ದು ಬ್ಲಾಸ್ಟ್ ಆಗೋ ಸ್ಟೇಜಲ್ಲಿ ಇದೆ. Then attack! Attack!
ವಿಕ್ಕಿ ಅದೇನಾಯ್ತು ಅಂದ್ರೆ ಏನು ಹೇಳ್ಬಿಡಿ ಬಾವ. ಅಣ್ಣ ಅದು ಹಾಗಲ್ಲ ಕಣೋ, ವಿಷಯ ಏನು ಅಂತಂದ್ರೆ ಕಣವನ್ನ ನನ್ನ ಹತ್ರ ಹೇಳಕ್ಕೇನು ಮಾತಿಲ್ಲ, ಆದ್ರೆ ನನ್ ಮುಚ್ಚಿಡಕ್ಕೂ ಒಂದ್ ಕಾರಣ ಇತ್ತು. ಯಾಕೆ ಹೇಗೆ ಮಾಡಿದೆ? ಏನಿದೆಲ್ಲ ಏನಾಯ್ತು? ಅವತ್ತು ಏನೇ ಆದ್ರೂ ಅವರೆಲ್ಲ ಡೆಲ್ಲಿಗೆ ಹೋಗಿ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ರಿಯಲಿ ಸಾರಿ ಆದ್ಯಾ. ನಾವು ಪಡ್ಕೊಂಡು ಬಂದಿರೋದು ಇಷ್ಟು, ಅದೇಗ್ ಬಿಡಕ್ ಸಾಧ್ಯ ಆದ್ಯಾ? ಅಲ್ಲಿ ಏನಿತ್ತು ನಿನ್ಗೇನ್ ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಿಲ್ಲ ವಿಕ್ಯಣ್ಣ, ಕಾಲಿಗೇನೋ ಸಿಕ್ಕಾಕೊಂಡಂಗಾಯ್ತು, ಬ್ಯಾಲೆನ್ಸ್ ತಪ್ಪು ಬಿದ್ದೆ, ನಂಗೆ ಸರಿಯಾಗಿ ಏನೂ ನೆನಪಿಲ್ಲ. ನಿನಗೆ ಯಾಕೆ ಹೀಗಾಗತ್ತೆ? ನನ್ನ ಹತ್ರ ತಡ್ಕೊಳಕ್ ಆಗ್ತಿಲ್ಲ ಆದ್ಯಾ. ಮನೇಲಿ ಯಾರಿಗೂ ಗೊತ್ತು ಮಾಡದೆ ಹೇಗಾರು ಬದುಕ್ತಾ ಇದ್ದೀರಾ ನೀವು? ಸಾವಿರ ಸಲ ಮಾತಾಡಿದ್ವಿ ಮಗು ಬಗ್ಗೆ. ಒಳಗಡೆ ಇಷ್ಟು ನೋವಿಡ್ಕೊಂಡು ಹೇಗೆ ನಗ್ತಾ ಇದೆಯಾ ನೀನು? ನನಗೆ ಬೇರೆ ದಾರಿನೇ ಇರ್ಲಿಲ್ಲ ಅಣ್ಣ. ನಾನು ಹಾಗೆ ಮಾಡಿರ್ಲಿಲ್ಲ ಅಂದ್ರೆ ವೇದಾಂತಣ್ಣ ಆಗ್ರಾಗ ಹೋಗ್ತಿದ್ನ, ಮದ್ವೆ ಪ್ರಪೋಸ್ ಮಾಡ್ತಿದ್ನ. ನಮಗೋಸ್ಕರ ಅವ್ನು ಏನೆಲ್ಲ ಮಾಡಿದಾನೆ. ಆದ್ರೆ ಇವಾಗ ಮತ್ತೆ ನಾನೊಂದ್ ಖುಷಿಗೆ ಅಡ್ಡ ಬರಬಾರ್ದು ಅಂತ ಅನಿಸ್ತು ಕಣೋ. ಇಲ್ಲ ಆದ್ಯಾ, ಈ ವಿಷಯದಲ್ಲಿ ನೀನ್ ದೊಡ್ಡ ತಪ್ಪು ಮಾಡಿದ್ಯಾ. ಅಗ್ರಜ ಲವ್ ಪ್ರಪೋಸ್ ಮಾಡಕ್ ಹೋಗಿರಲಿಲ್ಲ, ಮದ್ವೆ ತಾನೆ. ಅವಿಬ್ರು ಅವ್ರ ಪ್ರೀತಿನ ಯಾವಾಗ್ಲೂ ಒಪ್ಕೊಂಡಿದ್ರು. ಮದ್ವೆ ಪ್ರಪೋಸಲ್ ಇಲ್ಲ ಅಂದ್ರೂ ಮದ್ವೆ ಆಗ್ತಿತ್ತಲ್ವಾ? ಇವಾಗ ಹಾಗೆ ಅನ್ಸುತ್ತೆ, ಆದ್ರೆ ಆ ಕ್ಷಣ ಬೇರೆನೆ ಇತ್ತು. ಅಮ್ಮು ಅಣ್ಣನ ಅವಾಯ್ಡ್ ಮಾಡ್ತಾ ಇದ್ದಾಳೆ, ಅವ್ನ ಮನ್ಸಲ್ಲಿ ಏನೋ ಕೊರಗಿದೆ ಅಂತ ಅಣ್ಣ ನನ್ನ ಹತ್ರ ಹೇಳ್ತಾ ಇದ್ದ. ಆ ಕೊರಗು ಮದ್ವೆ ಬಗ್ಗೆ ಇರೋ ಅನುಮಾನನೇ. ಒಂದ್ ಹೆಣ್ಣಿನ ಜಾಗದಲ್ಲಿ ನಿಂತು ನೋಡಿದ್ರೆ ಅರ್ಥ ಆಗತ್ತೆ ಆ ಇನ್ಸೆಕ್ಯೂರಿಟಿ ಏನು ಅಂತ. ಅದಕ್ಕೆ ಹಾಗೆ ಮಾಡ್ದೆ. ಬಾಬಾ, ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ ಬಾಬಾ. ಹೇಳ್ಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ಲು ವಿಕ್ಕಿ. ಹೇಳಿದ್ರು ಕೂಡ ಏನೂ ಬದಲಾಗ್ತಿರ್ಲಿಲ್ಲ. ಮಗುವಂತೂ ವಾಪಸ್ ಬರ್ತಿರ್ಲಿಲ್ಲ ಅಲ್ವಾ? ಹೇಗ್ರೋ ಸಹಿಸ್ಕೊಂಡಿದ್ರಿ ಇದನ್ನೆಲ್ಲ? ಆದ್ಯಾ, ತುಂಬಾ ಸ್ಟ್ರಾಂಗ್ ಕಣೆ ನೀನು. ಹಾಗಿದ್ರೆ ಖಂಡಿತ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ.
ಹ್ಯಾಪಿ ಹೋಳಿ ಅಹಲ್ಯ, ಹ್ಯಾಪಿ ಹೋಳಿ ಅಹಲ್ಯ ಹೀಗೆ ಹೇಳಬೇಕು ಅನ್ಸುತ್ತೆ. ಆದರೆ ಹ್ಯಾಪಿನೆಸ್ಸೇ ಇಲ್ವಲ್ಲ ಕಂದ. ಕೆಲವೊಂದು ಹಬ್ಬಗಳು ಹಿಂದಿನ ವರ್ಷದ ಆಚರಣೆ ನೆನಪು ಮಾಡುತ್ತೆ, ಮತ್ತೆ ಮುಂದಿನ ವರ್ಷಕ್ಕೆ ಒಂದಷ್ಟು ನೆನಪುಗಳನ್ನ ಕಟ್ಕೊಡುತ್ತೆ. ಆದರೆ ಈ ಹೋಳಿ ಮಾತ್ರ ನಮ್ಮ ಲೈಫಲ್ಲಿ ಬಣ್ಣಕ್ಕೆ ಬಣ್ಣ ಕಮ್ಮಿ ಆಗೋಗಿದೆ. ಅದು ಎಷ್ಟೇ ಅಚ್ಚಾಗಿರೋ ಬಣ್ಣ ತಂದರೂ ಆಸೆ ಹೋಗಿರೋ ಥರನೇ ಅನ್ಸುತ್ತೆ. ಹೇಗಿದ್ದೆ ನೀನು? ಪಟಾಕಿ ತರ ಸಿಡಿತಿದ್ದೆ. ನಿನ್ನಷ್ಟು ಎನರ್ಜಿ ಇರೋ ವ್ಯಕ್ತಿ ನಾನು ನೋಡೇ ಇರಲಿಲ್ಲ. ಇಡೀ ಆಕಾಶದ ಬಣ್ಣ ಬದಲಾಯಿಸಬೇಕು, ನೀಲಿ ಬಣ್ಣ ನೋಡಿ ನೋಡಿ ಬೋರ್ ಆಗೋಗಿದೆ ಅಂತ ಹುಚ್ಚಾಟ ಆಡ್ತಿದ್ದೆ. ಅದೇ ಆಕಾಶಕ್ಕೆ ಏಣಿ ಹಾಕೋ ಹಂತದಲ್ಲಿದ್ದೆ. ಆದ್ರೆ ಎಲ್ಲ ಹಾಳಾಗೋಯ್ತಲ್ಲ ಪುಟ್ಟ. ಈ ವೇದಾಂತ ಅನ್ನೋ ವ್ಯಕ್ತಿ ನಿನ್ ಲೈಫಲ್ಲಿ ಬರ್ದೇ ಹೋಗಿದ್ದಿದ್ರೆ ನಿನ್ ಲೈಫಲ್ಲಿ ನಿನ್ ಎಷ್ಟು ಖುಷಿಯಾಗಿರ್ತಿದ್ದೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕೋಟಿ ಕನ್ಸುಗಳು ಕಟ್ಕೊಂಡಿರೋ ಕಣ್ಗಳನ್ನ ನಿಶ್ಚಲ ಮಾಡಿ ಹೋಗ್ಬಿಟ್ಟ. ನಾನ್ ಬಿಡಲ್ಲ ಕಂದ, ನಾನ್ ಬಿಡಲ್ಲ. ನಿನ್ನ ಈ ಸ್ಥಿತಿಗೆ ತಂದಿದ್ದ ಅವನ್ನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ಈಗ ಅವ್ನು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ, ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ಆದ್ರೆ ಇವತ್ತಲ್ಲ ನಾಳೆ ನಾನು ಅವನಿಗೊಂದು ಗತಿ ಕಾಣಿಸ್ತೀನಿ. ಇದು ಈ ನಿನ್ನ ಅಣ್ಣನ ಶಪಥ. ರಕ್ತಾನು ಇದೇ ಬಣ್ಣದಲ್ಲಿರುತ್ತೆ. ಮುಂದಿನ ಹೋಳಿ ಅಷ್ಟರಲ್ಲಿ ನಿನ್ ರಕ್ತದಲ್ಲಿ ನಾನು ಹೋಳಿ ಆಡ್ತೀನಿ. ನಿನಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಕಂದ, ಆದ್ರೆ ಟಿವಿ ಆನ್ ಮಾಡಿದಾಗೆಲ್ಲ ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಕಾಣಿಸ್ತೀಯ. ಹಾಗೆ ಒಂದ್ ಗಂಟೆಲಿ ನೀನ್ ನಿದ್ದೆನೂ ಮಾಡ್ತೀಯ ಕಂದ. ನೀನ್ ಮತ್ತೆ ಮೊದ್ಲಿನ ತರ ಆಗೋ ಹಾಗೆ ನಾನ್ ಮಾಡ್ತೀನಿ. ನಿನ್ಕಿಂತ ಕೆಟ್ಟ ಸ್ಥಿತಿಗೆ ಆ ವೇದಾಂತ ನಾನು ಕಳಿಸ್ತೀನಿ. ಈಗ ನಮ್ಮ ರಾಜ್ಯದ ಖ್ಯಾತ ಬಿಸ್ನೆಸ್ ಐಕಾನ್ ವೇದಾಂತ್ ವಶಿಷ್ಠ ಅವ್ರ ಮನೆಯಲ್ಲಿ ಹೋಳಿ ಹೇಗೆ ಆಚರಿಸ್ತಿದ್ದಾರೆ ಅಂತ ನೋಡೋಣ. ವೇದಾಂತ್ ವಶಿಷ್ಠ ಸರ್, ನಿಮಗೆ ಹುಡುಗಿಯರಂದ್ರೇನೆ ಆಗಲ್ಲ. ನಿಮ್ ಸಕ್ಸಸ್ ಇಂದ ಯಾವ ಹೆಣ್ಣು ಇಲ್ಲ ಅಂತ ನೀವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದ ನಾವು ಕೇಳಿದೀವಿ. ಈಗ ಮದ್ವೆ ಆಗ್ತಾ ಇದ್ದೀರಾ ಅಂತ ಸುದ್ದಿ ಹರಡ್ತಾ ಇದೆ. ಆ ಸುದ್ದಿ ನಿಜಾನೇ ಆದ್ರೆ ನಿಮ್ ಈ ಚೇಂಜಸ್ಗೆ ಏನ್ ಕಾರಣ? ಅಫ್ಕೋರ್ಸ್ ನನ್ನ ಇಂಟರ್ವ್ಯೂಗಳಿಗೆ ನನಗೆ ಹೇಳಿರೋದು ನಿಜಾನೇ. ನಾನು ಈಗ ಹರಿದಾಡ್ತಿರೋ ಸುದ್ದಿ ಕೂಡ ನಿಜಾನೇ. ಆದ್ರೆ ಆ ಸುದ್ದಿ ಹೇಗೆ ಹಬ್ತು ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ನನ್ನ ಆಫೀಸಲ್ಲಿ ಒಂದೇ ಒಂದು ಹುಡುಗಿ ಕೂಡ ಇರಲಿಲ್ಲ, ಎಲ್ಲರೂ ಮೇಲ್ ಎಂಪ್ಲಾಯೀಸ್. ಅಲ್ಲಿಗೆ ಮೊದಲ ಹುಡುಗಿ ಎಂಪ್ಲಾಯ್ ಆಗಿ ಬಂದಿದ್ದೆ ಅಮೂಲ್.
ಇವ್ರ ಮೇಲೆ ಆಫೀಸ್ ಅಷ್ಟೇ ಅಲ್ಲ, ನನ್ನ ಪರ್ಸೆಪ್ಷನ್ ಕೂಡ ತುಂಬಾ ಬದಲಾಯಿತು. ನೋ ಐ ಆಮ್ ಇನ್ ಲವ್ ವಿತ್ ಅಮೂಲ್ಯ. ಶಿ ಇಸ್ ಮೈ ವುಮನ್. ಬರೀ ಲವ್ ಅಷ್ಟೇ ಅಲ್ಲ, ಇನ್ನು 3 ದಿನದಲ್ಲಿ ನಮ್ಮ ಎಂಗೇಜ್ಮೆಂಟ್ ಕೂಡ ಪ್ಲಾನ್ ಆಗ್ತಾ ಇದೆ. ಹೌದಾ ಸರ್? ಈ ಸುದ್ದಿ ನಮ್ ಚಾನೆಲ್ ಅಲ್ಲೇ ಫಸ್ಟ್ ಕವರ್ ಆಗ್ತಾ ಇರೋದು. ಆದ್ರೆ ನಿಮ್ಮ ಅಭಿಪ್ರಾಯ ಬದಲಾಗಿರೋದಕ್ಕೆ ನೀವು ರೀಸನ್ ಹೇಳಿಲ್ಲ ಸರ್. ನನ್ನ ಬದಲಾವಣೆಗೆ ಕಾರಣ ಅಮೂಲ್ಯ. ಇವಳನ್ನ ರೌಡಿ ಬೇಬಿ ಅಂತ ಕರಿತೀನಿ. ಇವಳೊಳಗೆ ಒಂದು ರೌಡಿನೂ ಇದ್ದಾಳೆ, ಮುದ್ದಾದ ಹುಡುಗಿ ಕೂಡ ಇದ್ದಾಳೆ. ಇವಳ ನೋಡಿ ಫಿದಾ ಆದೆ. ಫಾರ್ ದ ಫಸ್ಟ್ ಟೈಮ್ ಐ ಫಾಲ್ ಇನ್ ಲವ್ ವಿತ್ ಹರ್. ಸರ್ ನಿಮ್ ಬಗ್ಗೆ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ. ಹೇಗ್ ಬದಲಾಯಿಸಿದ್ರಿ ಇವ್ರನ್ನ? ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಯಾರನ್ ಬೇಕಿದ್ರು ಸರಿ ಮಾಡ್ಬೋದು. ನಮ್ ಹುಡ್ಗಂಗೆ ಒಂದೇ ಒಂದ್ ಆವಾಜು ಫುಲ್ ಸಾಫ್ಟ್ ಆಗ್ಬಿಟ್ಟ. Vedant, 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 Vedant. ಬಾಸ್, ಲವ್ ಎಲ್ಲಾರನ್ನೂ ಬದಲಾಯಿಸುತ್ತೆ ಅನ್ನೋದಕ್ಕೆ ನೀವೇ ದೊಡ್ಡ ಎಕ್ಸಾಂಪಲ್ ಅಲ್ವಾ? ಯಾಕೆ ಹಾಗನ್ನಿಸ್ತು ನಿಮ್ಗೆ? ಬೇರೆಯವ್ರು ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗದೆ ಇರೋ ನೀವು ಪಾರ್ಟಿ ಕೊಡ್ತಾ ಇದ್ದೀರಾ ಅಂದ್ಮೇಲೆ ಇದೆಲ್ಲ ಪ್ಯಾರ್ ಕಾ ಸೈಡ್ ಎಫೆಕ್ಟ್ಸ್ ತಾನೆ. ವಾಟ್ ನಾನ್ಸೆನ್ಸ್. ಇವಳ ನೀವು ಸುಮ್ಮನೆ ಪಾರ್ಟಿ ರೇಂಜ್ ಏನು? ಯಾವ್ದಲ್ಲೋ ಇದೆ, ಯಾವ್ದಲ್ಲೋ ಇಲ್ಲ. ಮೊದಲೇ ಹೇಳ್ಬಿಡಪ್ಪ, ನಮಗೆ ನೆಂಡಿ ಸಿಗುತ್ತೆ. ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ ವಿಕ್ರಾಂತ್. ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ. ಬಾಸ್, ಡ್ರಿಂಕ್ಸ್ ಆರ್ಡರ್ ಮಾಡ್ಬೋದಾ? ಮಾಡಿ, ನೋ ಪ್ರಾಬ್ಲಮ್. ಅದು ಲಿಮಿಟಲ್ಲಿ ಇರಲಿ, ಓವರ್ ಆಗೋದು ಬೇಡ. ಏನ್ರಿ ಬುಳ್ಳ ನಿಮ್ ಲಕ್ಕು, ಇದಕ್ಕೂ ಪರ್ಮಿಷನ್ ಸಿಕ್ಬಿಡ್ತಲ್ರಿ? ಅದನ್ನೇ ದೊಡ್ಡದಾಗಿ ಹೇಳಿ ನಮ್ ಬಡ ಬಸ್ ವಿಕೃತ ಮನ್ಸನ ಪರ್ಚಿ ಚುಚ್ಚಿ ಆಮೇಲೆ ಅದಕ್ಕೂ ಕಲ್ಲಾಕ್ಬೇಡಿ. ಸುಮ್ನೆ ಇರಿ ಸಾರ್. ವಿಕ್ರಾಂತ್, ಅಯ್ಯೋ ಹ್ಯಾಪಿ. ಕೇಳ್ತಿಯಲ್ಲ ಅಗ್ರಜ, ಇದಕ್ಕಿಂತ ಬೇಕಾ? ನೀನು ಡ್ರಿಂಕ್ಸ್ಗೆ ಪರ್ಮಿಷನ್ ಕೊಟ್ಟಿದ್ಯಾ, ಅಲ್ಲಿಗೆ ಸ್ವರ್ಗಕ್ಕೆ 3 ಗೇಣು ಹಬ್ಬ ಮಾಡದೆ. ಬಡ ಬಾಸ್ ಅಂದಾಗೆ ನಿಮ್ಗೆ ಯಾವ ಬ್ರ್ಯಾಂಡ್ ಆರ್ಡರ್ ಮಾಡ್ಲಿ? ನಿಮ್ ಬ್ರ್ಯಾಂಡೇ ಗೊತ್ತಿಲ್ಲ ನಮ್ಗೆ. ವೇದಾಂತ್ ವೆಂಚರ್ಸ್ ಅನ್ನೋದೇ ಒಂದು ಬ್ರ್ಯಾಂಡ್.
ನನ್ನ ಪಾಲಿಗೆ ಅದೇ ಬ್ರ್ಯಾಂಡ್. ನೀವ್ ಹೇಳೋ ಯಾವ ಬ್ರ್ಯಾಂಡ್ ಕೂಡ ನನಗೆ ಬೇಡ. ಏ ಕಮಾನ್ ವೇದಾಂತ್. ಸಾರ್ಥಕ್ ಸರ್, ದಯವಿಟ್ಟು ನೀವು ಇರೋದನ್ನು ಹಾಳು ಮಾಡಬೇಡಿ. ಏನ್ರಿ ಬುಳ್ಳ, ಏನ್ ಆರ್ಡರ್ ಮಾಡಿದ್ರಿ? ಎಲ್ಲರಿಗೂ ಒಂದು 30 ಬಾಸ್ಗೆ ಸ್ಪೆಷಲ್ ಆಗಿ ಒಂದು 20 ಫ್ರೂಟ್ ಜ್ಯೂಸ್. ಸಾರ್ಥಕ್ ಸರ್, ಇವತ್ತೇನಾದ್ರೂ ಮಾಡಿ ಬಡ ಬಾಸ್ಗೆ ಎಣ್ಣೆ ಒಡಿಸ್ಲೇಬೇಕಲ್ಲ. ಏನ್ರಿ ಕಾಂತ ಅದು ಕುಸ್ಕುಸ್ ಅಂತಿದ್ದೀರಾ? ಏನೂ ಇಲ್ಲ ಬಡ ಬಾಸ್, ಅದು ಜಾಸ್ತಿ ಕುಡಿದು ಟೈಟ್ ಆಗಿ ಅಂತ ವಾಂತಿ ಮಾಡಬಾರ್ದು, ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಎಡೆ ಬಂತು. ಬುಳ್ಳ, ಇಷ್ಟೊಂದು ಸೀರಲ್ರಿ, ಯಾವನ್ರಿ ಕುಡಿತಾನೆ ಇಷ್ಟೊಂದು? ಮತ್ತೆ ನಮ್ದೇನ್ ಕುಡುಕ್ರು ಅನ್ಕೊಂಡ್ಬಿಟ್ರ? ಮೊದಲೇ ನಮ್ಮ ಹೆಂಗಸರು ಬೈತಾರೆ. ತಗೊಳ್ಳಿ ಹಾಕೊಳ್ಳಿ ಬೇಗ. ಬಾಸ್ ತಗೊಳ್ಳಿ, ನಿಮ್ಮ ಸ್ಪೆಷಲ್ ಫ್ರೂಟ್ ಜ್ಯೂಸ್ 20%. ಸೈಡ್ಸ್.